ಇದು ನಿಮ್ಮ ಧ್ವನಿ. ಕೆಲಸ ಅದಕ್ಕೆ ಫೋನ್ ಮಾಡಿದ್ದೀವಿ. ಪಾಸ್ಪೋರ್ಟ್ ಕೊಡ್ಬೋದು. ಅದು ಬಿಟ್ರೆ ಪಾಸ್ಪೋರ್ಟ್ ಇಲ್ಲ, ಅದು ಇಲ್ಲ. ನನ್ನ ಹತ್ರ ಮನ್ರೇಗಾ ಕಾರ್ಡ್ ಕೊಡ್ಬೋದು. ಕರೆಕ್ಟಾ ಅಲ್ವಾ? ಸೊ ನಮ್ಮಮ್ಮ ಫೋನ್ ಮಾಡಿದ್ರು, ಈ ಕಾರ್ಡ್ ಕೊಡೋದು ಕೊಟ್ಬಿಟ್ಟಿದೆ ಮೀಶೋ. ಆಮೇಲೆ ಅಷ್ಟೇನಾ? ಸೊ ಇಲ್ಲಿ ಹೋಗ್ಬಿಟ್ಟು ನೀವು ನನ್ನ ಹೆಸರು ಏನೋ ಒಂದು ಮುಖೇಶ್ ಅಂತ ಹಾಕಿ ಕೆಳಗಡೆ ATM ಕಾರ್ಡ್ ನಂಬರ್ ಹಾಕ್ಬಿಡ್ತೀರಾ. ಅದಾದ್ಮೇಲೆ ಡೇಟ್ ಹಾಕ್ತೀರಾ. ಅದಾದ್ಮೇಲೆ CVV ಹಾಕ್ತೀರಾ. ಅದಷ್ಟೂನು ಸೆಕ್ಯೂರ್ ಮಾಡಿ ಅಂತ ನಾವು ಇನ್ಸ್ಟ್ರಕ್ಷನ್ ಕೊಡ್ಬೇಕು. ಅದೊಂದು ಕೆಳಗಡೆ ಬರುತ್ತೆ, ಕೈಂಡ್ಲಿ ಕೀಪ್ ದ ಕಾರ್ಡ್ ಸೆಕ್ಯೂರ್ ಅಂತ. ದಯವಿಟ್ಟು ಅದನ್ನ ಕ್ಲಿಕ್ ಮಾಡಬೇಕು. ಆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಗೊತ್ತಾ? ಈ ಮುಖೇಶ್ 16 ಡಿಜಿಟ್ ಕಾರ್ಡ್ ನಂಬರು ಮತ್ತೆ ಆ CVV ಮತ್ತೆ ಆ ಡೇಟ್ ಏನಿರುತ್ತೋ ಅದಷ್ಟು ಒಂದು ಟೋಕನ್ ಹಾಕ್ಬಿಡುತ್ತೆ. ಒಂದು 16 ನಂಬರ್ ಏನೋ ಒಂದು ಟೋಕನ್ ಹಾಕ್ಬಿಡುತ್ತೆ. ಅದು ಅಲ್ಟಿಮೇಟ್ಲಿ ಈ ಟೋಕನ್ ಇದಕ್ಕೆ ಅಂತ ನಮಗೂ ಗೊತ್ತಾಗಲ್ಲ, ಅಮೆಝಾನ್ ಅವ್ರಿಗೂ ಗೊತ್ತಾಗಲ್ಲ. ಇವಾಗ ಸ್ಮಾರ್ಟ್ ಅಲ್ಲಿ ಸೆಕ್ಯೂರ್ ಆಗೋದು ಹೆಂಗೆ ಅಂತ ಗೊತ್ತಾಯ್ತು. ಮಾನಿಟರಿಂಗ್ ಹೇಳ್ತೀವಿ. ಸರಿ, ಮಾನಿಟರ್ ಹೆಂಗ್ ಮಾಡ್ತೀರಾ ನೀವು? ನೋ ಯುವರ್ ಕಸ್ಟಮರ್. ಇವಾಗ ನೀವು ಬ್ಯಾಂಕಿಗೆ ನೀವೇನಾದ್ರು ಹೇಳ್ತೀರಿ ಅಂದ್ರೆ ಸರ್ ಎಲ್ಲಿ ಬರ್ದಿದೆ ತೋರಿಸ್ತೀವಿ. ಅರ್ಥ ಆಗ್ತಿದೆ ನಿಮಗೆ? KYC ಅಪ್ಡೇಟ್ ಇಟ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್. ಇವಾಗ ಸಪೋಸ್ ನೀವು ಇಲ್ಲಿಂದ 10 ನಿಮಿಷ ದೂರದಲ್ಲಿ ಯಾವ್ದೋ ಒಂದು ರೋಡ್ ಹೆಸರು ಹೇಳಿ. ಇಲ್ಲಿಂದ 10 ನಿಮಿಷ ದೂರದಲ್ಲಿ MG ರೋಡಲ್ಲಿ ಇದ್ರಿ ನೀವು. ಮನೆ MG ರೋಡಲ್ಲಿ ಇತ್ತು. ಖುಷಿ ಅವ್ರಿಗೆ ಮನೆ MG ರೋಡಲ್ಲಿ ಇದೆ ಅಂದಿದ್ದ MG ರೋಡಲ್ಲಿ ಇತ್ತು. ಸರಿ, ನಿಮ್ಗೆ ಸರಿ ಬರ್ಲಿಲ್ಲ, ಕಾಲೇಜ್ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಯಾವ್ದಾದ್ರು ರೋಡ್ ಹೇಳಿ. APMC ಮಾರ್ಕೆಟ್ ಮಾರ್ಕೆಟ್ ರೋಡ್ ಹತ್ರ ಇರ್ತೀರ ನೀವು. ಸೊ ಇವಾಗ ನೀವು ಅಡ್ರೆಸ್ ಚೇಂಜ್ ಮಾಡಿದ್ರಿ, ಬ್ಯಾಂಕು ಗೊತ್ತಿರ್ಬೇಕಲ್ವಾ ಅಡ್ರೆಸ್ ಚೇಂಜ್ ಆಗಿದೆ ಅಂತ. ಸೊ ನೀವು ಬ್ಯಾಂಕಿಗೆ ಹೋಗಿ ಹೇಳ್ಬೇಕು, ಸರ್ ನನ್ನ ಅಡ್ರೆಸ್ ಅಲ್ಲಿ ಇಲ್ಲ, ಇವಾಗ ದಯವಿಟ್ಟು ನನ್ನ ಅಡ್ರೆಸ್ ನ ಚೇಂಜ್ ಮಾಡಿದೀನಿ. ಅರ್ಥ ಆಯ್ತಾ? ಸೊ ಫೋನ್ ನಂಬರ್ ಅಡ್ರೆಸ್ ಕರೆಕ್ಟ್ ಆಗಿ ಕೊಟ್ಟಿದ್ರೆ, ಸಪೋಸ್ ನೀವು ಯಾವ್ದೋ ಒಂದು ಅಕೌಂಟ್ ಮರ್ತ್ಬಿಟ್ಟಿದ್ದೀರಾ, ನೀವು ರಿಚ್ ಪೀಪಲ್ ಎಲ್ಲಾರು ಚಿಕ್ಕಬಳ್ಳಾಪುರ ಮರ್ತ್ಬಿಟ್ಟಿದ್ದೀರಾ, ಆಯ್ತಾ? 10 ವರ್ಷ ಆದ್ಮೇಲೆ ಹೋದ್ರಿ, ಬ್ಯಾಂಕ್ ನಿಮ್ಗೆ ಹೆಂಗೆ ಐಡೆಂಟಿಫೈ ಮಾಡೋದು? ಅಲ್ಲಿಗೆ ಹೋಗೋಣ. 10 ವರ್ಷ ಆದ್ಮೇಲೆ ಹೋದ್ರೆ ಏನಾಗುತ್ತೆ? ಅಲ್ಲಿ ಬ್ಯಾಂಕ್ ಏನ್ ಮಾನಿಟರ್ ಮಾಡ್ತೀರಾ? ನಿಮ್ಮ ಅಕೌಂಟ್ ಡೀಟೇಲ್ಸ್ ನ ಯಾವಾಗ್ಲೂ ಅಪ್ಡೇಟ್ ಮಾಡಿರ್ಬೇಕು ಅಲ್ವಾ? ಎಕ್ಸಾಮ್ ಬರ್ತಾ ಇದೆ ಅಂದ್ರೆ ಸಿಲೆಬಸ್ ನ ಅಪ್ಡೇಟ್ ಮಾಡಿ ಪ್ರಯತ್ನ ಮಾಡ್ತಿರಲ್ವಾ? ಅದೇ ರೀತಿ ಬ್ಯಾಂಕ್ ಅಕೌಂಟ್ ನಲ್ಲೂ ಮಾನಿಟರ್ ಮಾಡ್ತಾನೇ ಇರ್ಬೇಕು. ಆಮೇಲೆ ಯಾವ್ದಾದ್ರು ಮೆಸೇಜ್ ಬಂತು ಅಂತ ತಿಳ್ಕೊಳ್ಳಿ. ಅವಾಗ ಹೇಳಿ ಆಲ್ರೆಡಿ ನೀವೆಲ್ಲ ಸ್ಮಾರ್ಟ್ ಇದ್ದೀರಾ, ಟಾಕ್ಸಿಕ್ ಮೂವಿ ಟಿಕೆಟ್ಸ್ ಬೇಕು ಅಂದ ತಕ್ಷಣ ಇಟ್ಕೊತೀರಾ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರಿ. ಅದೇ ರೀತಿ ಬೇರೆ ಮೆಸೇಜಸ್ ಬರುತ್ತೆ ಬ್ಯಾಂಕ್ ಇಂದ, ಇಂಥ ಕಡೆ ನೀವು ಸ್ಪೆಂಡ್ ಮಾಡಿದ್ದೀರಾ, ಇಂಥ ಕಡೆ ನೀವು ಸ್ಪೆಂಡ್ ಮಾಡಕ್ ಹೋದಾಗ ದುಡ್ಡು ವರ್ಕ್ ಆಗ್ಲಿಲ್ಲ, ಇದೆಲ್ಲ ಮೆಸೇಜಸ್ ಬಂದಾಗ ನೋಡಿ ಓದ್ಬೇಕು. ಬಟ್ ಯಾವ ಲಿಂಕ್ನು ಕ್ಲಿಕ್ ಮಾಡಕ್ ಹೋಗ್ಬೇಕು. ಅರ್ಥ ಆಗ್ತಿದ್ಯಾ? ಏನಾದ್ರು ಮೆಸೇಜ್ ಬಂತು ಅಂತ ಹೇಳಿದ್ರೆ ಬ್ಯಾಂಕ್ ಇಂದ ಓದಿ, ಯಾವ ಲಿಂಕ್ನು ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಗೊತ್ತಾಗಿಲ್ವಾ? ಆರಾಮಾಗಿ ಬ್ಯಾಂಕ್ ಹತ್ರ ಹೋಗಿ ಬ್ಯಾಂಕ್ ಅವ್ರನ್ನೇ ಡೈರೆಕ್ಟ್ ಆಗಿ ಕೇಳಿ, ಸರ್ ನನ್ಗೆ ಇದೇನೋ ಅರ್ಥ ಆಗ್ತಿಲ್ಲ, ನೀವು ಕಳಿಸಿದ್ರೆ ದಯವಿಟ್ಟು ನನ್ಗೆ ಏನು ಅಂತ ಹೇಳಿ. ಅರ್ಥ ಆಗ್ತಿದೆ ಎಲ್ರಿಗೂ? ಯಾವಾಗ್ಲೂ ನಾವು ತುಂಬಾ ಜಾಗರೂಕತೆಯಿಂದ ಕಾಶಿಯಸ್ ಆಗಿದ್ದು ಯಾವುದು ನಮಗೆ ಸಂಬಂಧ ಇದೆಯೋ ಅದನ್ನ ಮಾತ್ರ ನಾವು ಪರಿಶೀಲನೆ ಮಾಡಿ. ಇದಿಷ್ಟು ಆಯ್ತು. ಇದೆಲ್ಲ ಇದ್ರು ಎಕ್ಸಾಮ್ಗೆ ಸಖತ ಓದಿರ್ತೀವಿ, ಆದ್ರೂ ಟೀಚರ್ ಏನ್ ಮಾಡ್ತಾರೆ? ಒಂದು ಬೌನ್ಸರ್ ಕ್ವಶನ್ ಅಂತ ಹಾಕಿರ್ತಾರೆ ಅಲ್ವಾ? ಬೌನ್ಸರ್ ಕ್ವಶನ್ ಅಂದ್ರೆ ಏನು? ಸಿಲೆಬಸ್ ಅಲ್ಲಿ ಇರುತ್ತೆ, ನಿಮ್ ಪ್ರಕಾರ ಔಟ್ ಆಫ್ ಸಿಲೆಬಸ್ ಕ್ವಶನ್ ಅಲ್ವಾ? ಔಟ್ ಆಫ್ ಸಿಲೆಬಸ್ ಕ್ವಶನ್ ಅಂತ ಅನ್ಕೊಂಡಿರ್ತೀರ. ಅದನ್ನ ಹೆಂಗ್ ಸಾಲ್ವ್ ಮಾಡೋದು? ಇವಾಗ ಸ್ಮಾರ್ಟ್ ಸೆಕ್ಯೂರ್ ಮಾಡ್ಕೊಂಡ್ರಿ, ಮಾನಿಟರ್ ಮಾಡ್ಕೊಂಡ್ರಿ, ಅಲರ್ಟ್ ಆಗಿದ್ರಿ, ಆದ್ರೂ ಏನಾಗೋಯ್ತು? ಗೋವಿಂದ ಆಗೋಯ್ತು. ಏನ್ ಮಾಡೋದು ಅವಾಗ? ಏನ್ ಮಾಡ್ಬೇಕು? ರಿಪೋರ್ಟ್ ಮಾಡ್ಬೇಕು. ಸೊ ಆದ್ರೆ ರಿಪೋರ್ಟ್ ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಇಮಿಡಿಯೇಟ್ ಆಗಿ ಎಲ್ಲಿಗೆ ಹೋಗ್ತೀರಾ ನೀವು? ಯಾವ ಬ್ಯಾಂಕಿಗೆ? ನಿಮ್ಮ ಅಕೌಂಟ್ ಇರೋ ಬ್ಯಾಂಕಿಗೆ ಹೋಗ್ಬೇಕು. ನನ್ನ ಅಲ್ಲಿ ಕೂತಿರ್ತೀನಲ್ಲ RBI ಅಲ್ಲಿ ಫೋನ್ ಬರುತ್ತೆ, ಸರ್ ನಾನು ಇಲ್ಲಿ ಚಿಕ್ಕಬಳ್ಳಾಪುರ ಕೆನರಾ ಬ್ಯಾಂಕ್ ಹತ್ರ ಇದ್ದೀನಿ, ಇವರು ನನಗೆ ಕ್ಯಾಶ್ ಕೊಡ್ತಾರೆ, ನಿಮ್ಮ ಬ್ಯಾಂಕ್ ಅಲ್ಲಿ ನೀವು ಪರಿಹರಿಸ್ಕೊಬೇಕು. ಅವ್ರು ಪರಿಹಾರ ಕೊಡದೇ ಇರೋ ಟೈಮಲ್ಲಿ ನಮ್ಮ ಹತ್ರ ಬರ್ಬೇಕು ಹೊರತು ಅಲ್ಲೇ ಇನ್ಸ್ಟೆಂಟ್ ಆಗಿ ಸೊಲ್ಯೂಷನ್ ಸಿಗ್ಬೇಕು ಅಂದ್ರೆ ಆಗಲ್ಲ. ಓಕೆನಾ? ನೆಕ್ಸ್ಟ್ ರಿಪೋರ್ಟ್ ಮಾಡೋದು. ರಿಪೋರ್ಟ್ ಮಾಡಾದ್ಮೇಲೆ ಲಾಸ್ಟ್ T ಏನಿದೆ? T ಅಂದ್ರೆ ಟ್ರಾನ್ಸಾಕ್ಟ್ ಕಾಶಿಯಸ್ಲಿ. ಇವಾಗ ಸ್ನ್ಯಾಪ್ಚಾಟ್ ಹೋಗ್ತಿರತ್ತಾನೆ, ಎಲ್ಲರೂ ಆ್ಯಪ್ ಇಟ್ಕೊಂಡಿದ್ರೆ ಓಕೆ. ಸಪೋಸ್ ಆ್ಯಪ್ ಇಲ್ಲ ಅಂತ ವೆಬ್ಸೈಟ್ ಹೋಗ್ತಿರತ್ತಾನೆ, ಇನ್ಸ್ಟಾಗ್ರಾಮ್ ಅಲ್ಲಿ. ಇನ್ಸ್ಟಾಗ್ರಾಮ್ ಫುಲ್ ಅಡ್ರೆಸ್ ಹೇಳಿ ನೋಡೋಣ.
ಇನ್ಸ್ಟಾಗ್ರಾಮ್ ಫುಲ್ ಅಡ್ರೆಸ್. ಇವಾಗ ನೀವು ಕಂಪ್ಯೂಟರ್ ಏನೋ ಟೈಪ್ ಮಾಡ್ತೀರಾ, ಏನಂತ ಟೈಪ್ ಮಾಡ್ತೀರಾ, ಬರೀ ಇನ್ಸ್ಟಾಗ್ರಾಮ್ ಟೈಪ್ ಮಾಡ್ಬಿಟ್ರೆ ಗೊತ್ತಿರೋದು, ಅದಿಲ್ಲ ಅಂತ ತಿಳ್ಕೊಳ್ಳ. ಫುಲ್ ಅಡ್ರೆಸ್ ಟೈಪ್ ಮಾಡ್ಬೇಕು, ಏನಂತ ಟೈಪ್ ಮಾಡ್ತೀರಾ, www.instagram.com ಅಂತ. ಇದು ಆಕ್ಚುಯಲ್ ಅಡ್ರೆಸ್, ಫುಲ್ ವೆಬ್ಸೈಟ್ ಅಡ್ರೆಸ್ ಬಂದು ಇದು. ಸೊ ನಿಮ್ಗೆ ಆ ವೆಬ್ಸೈಟ್ ಸೆಕ್ಯೂರ್ ಆಗಿದೆಯೋ ಇಲ್ವೋ, ನೀವು ಹೋಗಿರ್ತೀರ ವೆಬ್ಸೈಟ್ ಇನ್ಸ್ಟಾಗ್ರಾಮ್ ಅಂತ ತಿಳ್ಕೊಳ್ಳಿ. ಸೆಕ್ಯೂರ್ ಆಗಿದೆಯೋ ಇಲ್ವೋ ಅಂತ ಹೆಂಗೆ ತಿಳ್ಕೊಳ್ಳೋದು? ಫಸ್ಟ್ ಸ್ಟೆಪ್ ಅಡ್ರೆಸ್ ಬಾರ್ ಹೋಗ್ಬಿಟ್ಟು ಇವತ್ತೇ ಚೆಕ್ ಮಾಡಿ ನೀವು. ಅಡ್ರೆಸ್ ಬಾರ್ ಹೋಗ್ಬಿಟ್ಟು HTTPS ಅಂತಾನೆ ಇರ್ಬೇಕು. ಬರೀ HTTP ಇದ್ರೆ ಸೆಕ್ಯೂರ್ ಅಲ್ಲ ಅದು. ಆ ಎಸ್ ಇದೆಯಲ್ಲ HTTPS ಅಲ್ಲಿ ಎಸ್ ಅಂದ್ರೆ ಸೆಕ್ಯೂರ್ ಅಂತ ಅರ್ಥ. ಸೊ ನೀವು ಖಂಡಿತವಾಗಿ ಅಡ್ರೆಸ್ ಅಲ್ಲಿ HTTPS ಅಂತ ಇಟ್ಟು ಮುಂದಕ್ಕೆ ಹೋಗಿ. That you can go for different reasons, and we will provide you the possible solution. We take the views of the regulated entities and we assess what is the problem, and accordingly we try to give the resolution. In certain cases we have to close the complaints basis if there is no materiality, and in certain cases we also issue advisories and awards where we ask banks to pay the penalty or the compensation to the complainant for whatever the loss he has incurred, also for whatever mental agony he has gone through. Now we have revised our banking ombudsman scheme. Now it is called Reserve Bank of India Integrated Ombudsman Scheme 2026. It has been effective from July 1st, where for consequential losses we are giving up to 30 lakhs, and for mental agony 3 lakhs of the compensation award. That is the maximum limit that we are giving apart from whatever is there in the complaint. So we want to spread this word to the people that they have the right to approach the Ombudsman office in case they are not getting satisfied with the regulated entities such as banks, NBFCs and urban cooperative banks. Moreover, apart from this, we also discussed about the safe banking practices, the cyber frauds that are taking place. Now, last year also, the banking industry overall lost 22 to 24,000 crore. That is what is the available information in the media, and that is due to the rising incidence of cyber frauds. If we are going digital, becoming digital, now we are using UPI, net banking, and most of the masses have now internet connections. They are doing transactions from phone. They are more vulnerable to such kind of frauds. It is not that only the illiterate people are getting trapped. We are getting complaints from highly educated people. We are getting complaints from doctors, engineers, officers, businessmen, and they are losing good amount of money. We also discussed some incidences like cyber, this digital arrest. If people claim to be from ED, CBI and they police and they tell that you are under cyber arrest, please deposit your money into this government account, we'll scrutinize. Such things happen. Also, people share their OTP and PIN on unauthorized calls. We requested people not to share their OTPs and PIN, private personal details like date of birth and all with the incoming calls where it is not verified. If the people try to threaten you that your bank account will be closed or blocked, you have to do KYC. All those aspects we discussed. There were students also to whom we told what are their rights, how can they make use of this facility. Also we are distributing pamphlets and booklets for financial awareness, literacy, and also giving information about banking ombudsman. We have requested people to take this material and the information and take it to their society, their college, their offices. Also I'd request media, which is the fourth pillar of democracy, and also the very basis for spreading knowledge in our society, very fast and effective. We request the media also to elaborate about what is banking ombudsman, where is our website, that is cms.rbi.org.in. Also I requested people to go to RBI website. There is financial literacy material available there. There are comic like materials which tell kids and school going kids about money, about bank accounts, about demat, investment, loans, deposits in very simpler way. That is available in multilingual this thing that is available in Kannada, Hindi, English and other vernacular languages. So the material is there, knowledge is there, availability is there. However, the people are not aware. So we will try to reach out through this such kind of events. The Canara Bank over here, the LDM, the chief manager in Chikbangalore, they have all helped us to organize all this event, and media can take it forward to larger masses. That is the request from our side, and we show you all a very happy, safe and prosperous banking. Thank you. ಇದರಲ್ಲಿ ನಮ್ಮ ಆರ್ಬಿಐನಿಂದ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಮತ್ತು ಡೆಪ್ಯೂಟಿ ಒಂಬುಡ್ಸ್ಮನ್ ಆದ ಶ್ರೀರಾಮ್ ಸರ್ ಅವರು ಬಂದಿದ್ದಾರೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿ ನಮ್ಮ
ಸ್ಟೂಡೆಂಟ್ಸ್ನ ನಾವು ಕರೆದಿದ್ವಿ ಈ ಕಾರ್ಯಕ್ರಮಕ್ಕೆ. ಸ್ಟೂಡೆಂಟ್ಸ್ ಮತ್ತು ರೈತರು ಬಂದಿದ್ದಾರೆ, SHG ಗ್ರೂಪ್ಸಿಂದ ಮಹಿಳೆಯರು ಬಂದಿದ್ದಾರೆ ಮತ್ತು ಜನರಲ್ ಪೀಪಲ್, ಸಾಮಾನ್ಯ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೊಂದು ಜಾಗೃತಿ ಕಾರ್ಯಕ್ರಮ. ಇದರಲ್ಲಿ ನಾವು ಈಗ ಬ್ಯಾಂಕ್ ಒಂಬಡ್ಸ್ಮನ್ನಿನ ಒಂದು ನ್ಯೂ ಇಂಟಿಗ್ರೇಟೆಡ್ ಒಂಬಡ್ಸ್ಮನ್ ಅಂತ ಒಂದು ನೂತನವಾಗಿ ಶುರುವಾಗಿದೆ. 1 ಜುಲೈಯಿಂದ ಶುರುವಾಗಿದೆ. ಅದರಲ್ಲಿ ಕಾಂಪನ್ಸೇಷನ್ ಅಮೌಂಟ್ ಕೂಡ ಹೆಚ್ಚಿನ ಮೊತ್ತ ಇದೆ ಅಲ್ಲದೆ ಕಂಪೇರ್ ಮಾಡಿದ್ರೆ. ಇದರ ಬಗ್ಗೆ ಜಾಗೃತಿ ಮೂಡಿಸಲು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಏನೆಲ್ಲ ಪಾಯಿಂಟ್ಸ್ ಇರುತ್ತೆ ಸರ್ ಜಾಗೃತಿಯಲ್ಲಿ? ಇದರಲ್ಲಿ ನಾವು ಮುಖ್ಯವಾಗಿ ಬ್ಯಾಂಕಿನಲ್ಲಿ ಏನಾದರೂ ತೊಂದರೆ ಆದರೆ ಯಾವ ರೀತಿ ಕಂಪ್ಲೇಂಟ್ನ ರೈಸ್ ಮಾಡಬೇಕು, ಪೋರ್ಟಲ್ ಯಾವುದು ಮತ್ತು ಎಷ್ಟು ನಿಮಗೆ ಕಂಪನ್ಸೇಷನ್ವರೆಗೂ ಸಿಗ್ಬೋದು ಮತ್ತು ನಾವು ಹೇಗೆ ಜಾಗೃತಿ ವಹಿಸಬೇಕು, ನಮ್ಮ ಡೇ ಟು ಡೇ ಟ್ರಾನ್ಸಾಕ್ಷನಲ್ಲಿ ಹೇಗೆ ನಾವು ಜಾಗೃತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಅವೇರ್ನೆಸ್ ಮೂಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಅರುಣ್ ಕುಮಾರ್ ಅಂತ, ನನ್ನ ಈ ಜಿಲ್ಲೆಯ ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಕೆನರಾ ಬ್ಯಾಂಕ್. ಥ್ಯಾಂಕ್ ಯು ಸರ್.